ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಇವತ್ತು ಬೆಳಿಗ್ಗಿಂದನೇ ಜೋರು ಬಿಸಿಲು, ಇಲ್ಲದ್ರೆ ತುಂಬ ದಿನ ಆಯಿತು ಮಳೆ. ಇವತ್ತು ಮಾತ್ರ ತುಂಬ ಬಿಸಿಲಿತ್ತು. ಹಾಗಾಗಿ ಮತ್ತು ಕಾಫಿಗೆ ನಾವು ಸಜ್ಜಿಗೆ ರೊಟ್ಟಿ ಮಾಡಿದ್ವಿ. ಸಜ್ಜಿಗೆ ರೊಟ್ಟಿ ಮಾಡೋದನ್ನು ನಾನು ಶಾರ್ಟ್ಸಲ್ಲಿ ಹಾಕಿದ್ದೇನೆ, ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ, ನೋಡ್ಕೊಳ್ಳಿ. ಹಾಗೆ ಕಾಫಿ ಕುಡಿದು ನಾವು ಸೀದಾ ಗೇರು ಬೀಜ ಹಾಕ್ಲಿಕ್ಕೆ ಹೋದ್ವಿ, ನಾನು ಮತ್ತು ಅಮ್ಮ ಕೊಟ್ಟ ಮೊಳಕೆ ಬೀಜವನ್ನು ನಾನು ಜೇಬಲ್ಲಿ ಹಾಕಿಕೊಂಡೆ. ನೆಕ್ಸ್ಟ್ ಬೀಜ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೀಜ ಹಾಕಿ ಬುಟ್ಟೊಳಗಡೆ ಹಾಕಿಕೊಂಡೆ. ಮೊಳಕೆ ಬೀಜ ನೋಡಲಿಕ್ಕೆ ಹೀಗಿರ್ತದೆ. ಮೊಳಕೆ ಬೀಜ ಇಟ್ಕೊಂಡು ಸ್ಮೈಲ್ ಮಾಡಿಕೊಂಡು ಒಂದು ಫೋಟೋ ತಗೊಂಡೆ. ನೋಡಿ ಸೊಳ್ಳೆಯ ಕಾಟ ನೋಡಿ. ಆಯ್ತಿಕ್ಕಿ ನೋಡಿ. 2 ಬಕೆಟ್ ಬೀಜ ಸಿಕ್ತು, ಅದನ್ನು ತಗೊಂಡು ಬಂದೆ ಮನೆಗೆ. ಮೊಳಕೆ ಬೀಜ ಜೇಬಿಂದ ತೆಗೆದು ತೊಳೆದು ತಿಂದೆ. ನಂತರ ಮಳೆ ಬಂತು. ನಾನು ಇದ್ದೇನೆ ಅಂತೇಳಿ ಹೇಳಿ ಹೋಯಿತು ಅಷ್ಟೇ. ಏಕಿಕೊಂಡು ಬಂದ ಬೀಜವನ್ನು ಬೀಜ ಪದಾರ್ಥ ಮಾಡಲಿಕ್ಕೆ ಅಪ್ಪ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕಟ್ ಮಾಡಿದ್ದ ಬೀಜವನ್ನು ಅದರ ಲೇಯರಿಂದ ಸಪ್ರೇಟ್ ಮಾಡ್ಕೊಳ್ಬೇಕು. ಬೀಜ ಕಟ್ ಮಾಡಿದ ನಂತರ ಅಮ್ಮ ಹಲಸಿನಕಾಯಿ ಕಟ್ ಮಾಡಿ ಕೊಟ್ಟರು. ಹಲಸಿನಕಾಯಿ ದೋಸೆ ಮಾಡುವಂತ ಹೇಳಿದ್ರಮ್ಮ. ಹಾಗೆ ಹಲಸಿನಕಾಯಿ ತೊಳೆಯನ್ನು ನಾನು ಸಪ್ರೇಟ್ ಮಾಡಿಕೊಂಡೆ. ಹಲಸಿನಕಾಯಿ ದೋಸೆ ಮಾಡಲಿಕ್ಕೆ ಈಗ ನಾವು ಗ್ರೈಂಡರಿಗೆ ಫಸ್ಟ್ ನೆನೆಸಿಟ್ಟ ಅಕ್ಕಿ, ಹಲಸಿನಕಾಯಿ, ಉಪ್ಪು, ತೆಂಗಿನ ತುರಿ ಹಾಕಿಕೊಂಡು ರುಬ್ಬಿಕೊಳ್ಬೇಕು. ಹಲಸಿನಕಾಯಿ ದೋಸೆ ರೆಡಿ. ಇದಕ್ಕೆ ತುಪ್ಪ ಹಾಕಿಕೊಂಡು ತಿಂದರೆ ಮಜಾನೇ ಮಜಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.